देहं चिंता संतापलेपोद्भवमृतिमुखराशेषदोषातिदूरम् सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाभिधममलमलं ब्रह्मवेदान्तवेद्यम् नमस्ते प्राणेश प्रणतविभवाय वनिमगाः नमः स्वामिन् रामः प्रियतमः हनुमन् गुरुगुणा नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रतिशसुतृषन्नो जय जय तपो विद्या विरक्त्यादि सद्गुणोघाकरानहं वादिराजगुरून् वन्दे हयग्रीवदयाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रयेत् वादे विजयशीलाय वरदाय वरार्थिनां वदान्यजनसिंहाय वरदेन्द्राय ते नमः सुषमीन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे मूलरामार्चने रतं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् वन्दे वन्द्यं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाच्छन्नो विदतदधिकं ब्रह्मनारायणाख्यं श्रीगुरुभ्यो नमः हरिः ओम् ನಾರಾಯಣ ಪಂಡಿತ ಆಚಾರ್ಯರು ಸಂಗ್ರಹ ರಾಮಾಯಣ ಎನ್ನುವಂತಹ ಗ್ರಂಥದ ಅಯೋಧ್ಯಾಕಾಂಡದ 7ನೇ ಸರ್ಗದಲ್ಲಿ ರಾಮಾಯಣದ ಅನೇಕ ವಿಷಯಗಳನ್ನು ಸಂಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾರೆ. ಆ 7ನೇ ಸರ್ಗ ಅಯೋಧ್ಯಾಕಾಂಡದಲ್ಲಿ ಏನು ವಿಷಯ ಬರುತ್ತೆ, ಒಂದು 15 ನಿಮಿಷಗಳ ಕಾಲ ಅನುವಾದ ಮಾಡಿ ಈ 4 ಮಾತುಗಳನ್ನು ಗುರುಗಳ ಅಂತರ್ಯಾಮಿ ವೇದವ್ಯಾಸ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಲು ಪ್ರಯತ್ನ ಪಡ್ತೇನೆ. ಶ್ರೀರಾಮಚಂದ್ರ ತನಗೆ ಅಯೋಧ್ಯ ನಗರದಲ್ಲಿ ಪಟ್ಟಾಭಿಷೇಕ ಇಲ್ಲ ಎನ್ನುವಂತಹ ವಾರ್ತೆ ಗೊತ್ತಾದ ನಂತರ ಕೌಸಲ್ಯಗೆ ಸಮಾಧಾನಪಡಿಸಿ ಲಕ್ಷ್ಮಣನಿಗೂ ಸಮಾಧಾನಪಡಿಸಿ ಆ ಶ್ರೀರಾಮಚಂದ್ರ ತನ್ನ ಅರಮನೆಯಾಗಿರ್ತಕ್ಕಂತಹ ಸ್ಥಳಕ್ಕೆ ತಾನು ಹೋಗ್ತಾನೆ. ತನ್ನ ಅರಮನೆಯಲ್ಲಿ ಸೀತೆಗೂ ಕೂಡ ತಾನು ಆ ವಿಷಯವನ್ನು ತಾನು ತಿಳಿಸಿಕೊಡ್ತಾನೆ. ನನಗೆ ಪಟ್ಟಾಭಿಷೇಕ ಎನ್ನುವಂಥದ್ದು ಆಗಲಿಕ್ಕೆ ಇಲ್ಲ, ನಾನು ವನವಾಸಕ್ಕೆ ಹೋಗ್ಲಿಕ್ಕಿದ್ದೇನೆ. ಈ ವಾರ್ತೆ ಕೇಳಿದಾಗ ಸಾಕಷ್ಟು ವಾದ ಪ್ರತಿವಾದಗಳಾಗ್ತದೆ. ರಾಮನಿಗೂ ಸೀತೆಗೂ ಸಾಕಷ್ಟು ವಾದ ಪ್ರತಿವಾದ ಆದಾಗ ಕೊನೆಗೆ ಶ್ರೀರಾಮಚಂದ್ರ ಸೀತೆಗೂ ಕೂಡ ಸಮ್ಮತಿ ಕೊಡ್ತಾನೆ, ನೀನು ಕೂಡ ನನ್ನ ಜೊತೆಗೆ ವನವಾಸಕ್ಕೆ ಬರಬಹುದು ಅಂತ ಹೇಳಿ. ಒಟ್ಟಾರೆ ರಾಮಚಂದ್ರ ಮೊದಲಿಗೆ ಲಕ್ಷ್ಮಣನಿಗೆ ಸಮ್ಮತಿಯನ್ನು ಕೊಟ್ಟ, ಅನಂತರ ಸೀತೆಗೂ ಕೂಡ ತಾನು ಸಮ್ಮತಿಯನ್ನು ಕೊಟ್ಟು ಆ ಸೀತೆ, ರಾಮ ಮತ್ತೆ ಲಕ್ಷ್ಮಣ ಮೂವರು ಕೂಡ ಆ ಅರಮನೆಯಿಂದ ಎಲ್ಲಿಗೆ ಬರ್ತಾರೆ ಅಂದರೆ ದಶರಥ ರಾಜ ವಾಸ ಮಾಡುವಂತಹ ಅರಮನೆಗೆ ಮೂವರು ಕೂಡ ರಥಾರೂಢರಾಗಿ ತಾವು ಬರ್ತಾರೆ. ಮುಂದೆ ಏನಾಯಿತು ಎನ್ನುವಂತಹ ವಿಷಯದನ್ನ ಇವತ್ತಿನ ದಿವಸ ಚಿಂತನೆ ಮಾಡ್ತಾ ಬರೋಣ. ಅದ್ಯ ಕಥಾ ಅನುವಾದ. ಸಿಂಹ ಸಂಹಾರ್ದಾತ್ ಪುತ್ರ ರಾಜಾ ರಾಮಂ ಅವೇಕ್ಷತಂ ಏಹ್ಯೇಹಿ ರಾಮವತ್ಸೇತಿ ಶೋಕಾತ್ ಕಂಠ ಪರಿಪ್ಲುತಃ. ರಾಮಚಂದ್ರ ಸೀತೆ ಲಕ್ಷ್ಮಣನಿಂದ ಕೂಡಿಕೊಂಡು ಬಿಟ್ಟು ದಶರಥ ರಾಜನ ಅರಮನೆಗೆ ತಾನು ಬಂದಾಗ ಆ ರಾಜ ದಶರಥ ಮಹಾರಾಜ ಸಿಂಹಾಸನದಲ್ಲಿ ತಾನು ಕೂತಿರ್ತಾನೆ. ಸಿಂಹಾಸನದಿಂದ ರಾಮನನ್ನು ಕಂಡು ಕೂಡಲೇ ಸಿಂಹಾಸನದ ಮೇಲೆದ್ದು ದಶರಥ ರಾಜ ದುಃಖದಿಂದ ಕಂಠದಿಂದ ತುಂಬಿಕೊಂಡು ಬಿಟ್ಟು ರಾಮ ರಾಮ ಅಂಥೇಳಿ ಕರ್ಕೊಂಡು ಆಹ್ವಾನವನ್ನು ಮಾಡ್ತಾನೆ. ಬಾ ಅಂಥೇಳಿ ಆ ರಾಮನನ್ನ ಕರೀತಾನೆ. ಆ ಕಂಠದಲ್ಲಿ ದುಃಖ ಎನ್ನುವಂಥದ್ದೇ ಕೂಡಿರುತ್ತೆ. ಯಾಕೆ ಅಂದರೆ ಏನೂ ತಪ್ಪು ಮಾಡದೇ ಇರತಕ್ಕಂತಹ ನನ್ನ ಮಗನಾದ ರಾಮನಿಗೆ ನನ್ನ ವರದಿಂದ ಇವತ್ತಿನ ದಿವಸ ನಾನು ಕಾಡಿಗೆ ಕಳಿಸ್ತಾ ಇದ್ದೀನಲ್ವ ಎನ್ನುವಂತಹ ದುಃಖವೇ ದಶರಥ ರಾಜನ ಕಂಠದಲ್ಲಿ ಅದು ತುಂಬಿಕೊಂಡು ರಾಮ ರಾಮ ಅಂಥೇಳಿ ಆ ರಾಮನನ್ನು ಕರೀತಾ ಕರೀತಾ ಬರಲಿಕ್ಕೆ ತಾನು ಹೇಳ್ತಾನೆ. ಮೂವರು ಕೂಡ ವಿನಮ್ರದಿಂದ ತಾವು ದಶರಥ ರಾಜನ ಒಂದು ಸಭೆಗೆ ತಾವು ಬರ್ತಾರೆ. ದಶರಥ ರಾಜನ ಸಭೆಗೆ ಬಂದಾಗ ಸಭೆಯಲ್ಲಿ ಎಲ್ಲ ವಿಧವಾಗಿರ್ತಕ್ಕಂತಹ ಸೇನಾಧಿಪತಿಗಳು, ಮಂತ್ರಿವರ್ಗದವರು, ಪುರೋಹಿತರು, ದೊಡ್ಡ ದೊಡ್ಡ ಪಂಡಿತರು, ಪ್ರಜೆಗಳೆಲ್ಲರೂ ಕೂಡ ತುಂಬಿರ್ತಾರೆ.
ಅಂತಹ ಸಭೆಯಲ್ಲಿ ದಶರಥ ರಾಜನ ಸಿಂಹಾಸನದ ಪಕ್ಕದಲ್ಲಿ ಯಾರು ಕೂತಿರ್ತಾರೆ ಅಂದರೆ ಕೈಕೇಯಿ ತಾನು ಕೂತಿರ್ತಾಳೆ. ಆ ಕೈಕೇಯಿ ದಶರಥ ರಾಜ ಇಬ್ಬರ ಸಮೀಪದಲ್ಲಿ ರಾಮಚಂದ್ರ ತಾನು ಬರ್ತಾನೆ. ಬಂದಾಗ ದಶರಥ ಮಹಾರಾಜ ರಾಮನನ್ನು ನೋಡಿ ತಾನು ಮಾತನಾಡ್ತಾನೆ. ಇತ್ಯುಕ್ತ ಊಚೆ ರಾಜೇಂದ್ರ ಹಿತವಾಯೇ ಮರಾದನಂ ತಥೋ ಮಾಂ ಶಿಕ್ಷಯಿತ್ವಾ ತೇ ಧರ್ಮೋ ರಾಜ್ಯಸ್ಯ ಪಾಲನಂ. ರಾಮನಿಗೆ ದಶರಥ ಮಹಾರಾಜ ಹೇಳ್ತಾನೆ, ರಾಮ, ನಾನು ಆ ಕ್ರೂರಿಯಾಗಿರ್ತಕ್ಕಂತಹ ಕೈಕೇಯಿಗೆ 2 ವರಗಳನ್ನು ಕೊಟ್ಟಿರೋದ್ರಿಂದಲೇ ತಾನೇ ಇವತ್ತಿನ ದಿವಸ ನೀನು ಕಾಡಿಗೆ ಹೋಗುವಂತಹ ದುಸ್ಥಿತಿ ಬಂದಿದೆ. ಆದ್ದರಿಂದ ಆ ವರ ನಾಶವಾದರೂ ಚಿಂತೆ ಇಲ್ಲ, ಆ ವರ ನಾಶವಾದರೂ ಚಿಂತೆ ಇಲ್ಲ. ನನ್ನನ್ನು ಬೇಕಾದರೂ ಶಿಕ್ಷೆ ಮಾಡು, ನನ್ನನ್ನು ಬೇಕಾದರೂ ಕಾರಾಗೃಹದಲ್ಲಿ ಬಂಧನೆ ಮಾಡಿ ನೀನು ಈ ಸಿಂಹಾಸನದಲ್ಲಿ ರಾಜನಾಗಿಯೇ ಹೊರತಾಗಿ ನನ್ನನ್ನು ಬಿಟ್ಟು ನೀನು ಕಾಡಿಗೆ ಹೋಗೋದು ಉಚಿತವಲ್ಲ ಅಂತ ಹೇಳಿ ರಾಮನಿಗೆ ದಶರಥ ಮಹಾರಾಜ ಹೇಳ್ತಾನೆ. ತಥೋ ಮಾಂ ಶಿಕ್ಷಯಿತ್ವಾತೆ, ನನ್ನನ್ನು ಬೇಕಾದರೂ ಶಿಕ್ಷೆಗಳನ್ನಾಗಿ ಮಾಡಿ ಕಾರಾಗೃಹದಲ್ಲಿ ಬಂಧನೆ ಮಾಡಿ ನೀನು ರಾಜ್ಯವನ್ನು ಪರಿಪಾಲನೆ ಮಾಡು, ಬಿಟ್ಟರೆ ಈ ರಾಜ್ಯವನ್ನು ಅನಾಥವನ್ನಾಗಿ ಬಿಟ್ಟು ನೀನು ಕಾಡಿಗೆ ಹೋಗಬೇಡ ಅಂತ ಹೇಳಿ ದಶರಥ ಮಹಾರಾಜ ತನ್ನಲ್ಲಿರ್ತಕ್ಕಂತಹ ದುಃಖವನ್ನ ರಾಮನ ಮುಂದೆ ಅಭಿವ್ಯಕ್ತಿ ಮಾಡಿಕೊಳ್ತಾ ಇದ್ದಾನೆ. ಬತಯಸ್ಯಾಸ್ಯ ತಾತಾತ್ವಂ ಅಥವಾ ಸರ್ವಥಾವನಂ ನಯಮಾಂ ನರಯದ್ರೂಢ ನ ಜೀವಾಮಿ ತ್ವಯಾಂ ವಿನಾ. ಆ ದಶರಥ ರಾಜ ಹೇಳ್ತಾನೆ, ಯಾಕೆ ಅಂದರೆ ನನ್ನನ್ನು ಬೇಕಾದರೂ ಕಾರಾಗೃಹದಲ್ಲಿ ಬಂಧನೆ ಮಾಡಿ ನೀನು ರಾಜನಾಗಿ ನೀನು ರಾಜ್ಯವನ್ನು ಪರಿಪಾಲನೆ ಮಾಡು. ಯಾಕೆ ಅಂದರೆ ನೀನು ಬಿಟ್ಟು ಹೋದಿ ಅಂತಂದರೆ ಅಯೋಧ್ಯ ನಗರವನ್ನು ಖಚಿತವಾಗಿಯೂ ಕೂಡ ನಾನು ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಈ ಅಯೋಧ್ಯ ನಗರದಲ್ಲಿ. ಆದ್ದರಿಂದಾಗಿ ನೀನಿಲ್ಲದೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿನ್ನನ್ನು ನೋಡ್ತಾ ಕಾರಾಗೃಹದಲ್ಲೇ ಸುಖವಾಗಿರ್ತೇನೆ, ಸಿಂಹಾಸನ ಬಿಟ್ಟರೂ ಚಿಂತೆ ಇಲ್ಲ, ಜೈಲಿನಲ್ಲಿ ಕಾರಾಗೃಹದಲ್ಲೇ ನಾನು ಸುಖವಾಗಿರಲಿಕ್ಕೆ ಸಾಧ್ಯ. ಆದ್ದರಿಂದ ನಿನ್ನ ದರ್ಶನ ಇಲ್ಲದೆ ನನ್ನನ್ನು ಒಬ್ಬಂಟಿಗನನ್ನಾಗಿ ಬಿಟ್ಟು ಹೋಗಲಿಕ್ಕೆ ಮಾತ್ರ ಹೋಗಬೇಡ, ನೀನೇ ರಾಜನಾಗು ಅಂತ ಹೇಳಿ ದಶರಥ ರಾಜ ರಾಮನನ್ನು ನೋಡಿ ಪರಿಪರಿಯಾಗಿ ತಾನು ಕೇಳ್ಕೊಳ್ತಾನೆ. ಈ ರೀತಿಯಾಗಿ ಕೇಳಿಕೊಂಡಾಗ ಇತ್ಯುಕ್ತ ಊಚೆ ರಾಮಸ್ತ್ವಂ ಮೈವಂ ವ್ಯಕ್ತುಂ ತ್ವಮರ್ಹಸಿ ತ್ವಮೇವ ರಾಜ ಭರತಃ ಯುವರಾಜೋ ಮದಾಜ್ಞಯ. ರಾಮನನ್ನ ಮತ್ತೊಂದು ಕೇಳ್ತಾನೆ ದಶರಥ ರಾಜ, ಹೋಗ್ಲಿ, ಈ ನೀನು ವನಕ್ಕೆ ಕಾಡಿಗೆ ಹೋಗ್ತಾ ಇದ್ಯಾ, ಹೋಗೋದೇನೋ ಹೋಗ್ತಾ ಇದ್ಯಾ, ಲಕ್ಷ್ಮಣ ಸೀತೆಯನ್ನು ಕರ್ಕೊಂಡು ಹೋಗ್ತಾ ಇದ್ಯಾ, ಅವರ ಜೊತೆಗೆ ನಾನೂ ಕೂಡ ಒಬ್ಬ ಬರುವಂಥವನಾಗ್ತೇನೆ, ನನ್ನನ್ನೂ ಕೂಡ ನಿನ್ನ ಜೊತೆಗೆ ಕರ್ಕೊಂಡು ಹೋದೆ ಅಂತಂದ್ರೆ ವನವಾಸವನ್ನ ಮಾಡುವಾಗ ನಿನ್ನನ್ನು ನೋಡ್ತಾನೆ ನಾನು ಸುಖವಾಗಿ ಕಾಡಿನಲ್ಲಿ ಇರ್ತೇನಪ್ಪ ರಾಮ. ಆದ್ದರಿಂದಾಗಿ ನನ್ನನ್ನು ಮಾತ್ರ ಬಿಟ್ಟು ಹೋಗಬೇಡ ಅಂತ ಹೇಳಿ ಕೇಳಿಕೊಂಡಾಗ ಇತ್ಯುಕ್ತ ಊಚೆ ರಾಮಸ್ತ್ವಂ. ಈ ರೀತಿಯಾಗಿ ಅನೇಕ ಪ್ರಯಾಸವನ್ನ ಪಟ್ಟು ದಶರಥ ರಾಜ ದುಃಖದಿಂದ ರಾಮನ ಮುಂದೆ ಮಾತನಾಡುವಾಗ ರಾಮ ಹೇಳ್ತಾನಂತೆ, ಏನು ಅಂದ್ರೆ ತ್ವಮೇವ ರಾಜ ಭರತಃ ಯುವರಾಜೋ ಮದಾಜ್ಞಯ. ರಾಜ, ಹಾಗೆ ನೀನು ಸರ್ವಸ್ವನ್ನೂ ಬಿಟ್ಟು ನನ್ನ ಜೊತೆಗೆ ಕಾಡಿಗೆ ಬಂದೆ ಅಂತಂದ್ರೆ ಈ ಅಯೋಧ್ಯ ನಗರ ಅನಾಥವಾಗತ್ತೆ. ಈ ಅಯೋಧ್ಯ ನಗರವನ್ನು ಅನಾಥನನ್ನಾಗಿ ಮಾಡಿ ನೀನು ಕಾಡಿಗೆ ಬರೋದು ಉಚಿತವಲ್ಲ. ಆದ್ದರಿಂದಾಗಿ ನೀನು ರಾಜನಾಗಿ ಇಲ್ಲೇ ವಾಸ ಮಾಡು, ನಾನು ಮಾತ್ರ ಹೋಗ್ತೇನೆ, ತೊಂದರೆ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಭರತ ಇನ್ನೂ ಕೆಲವು ದಿನಗಳಲ್ಲಿ ಬರ್ತಾನೆ, ಆ ಭರತನಿಗೆ ಪಟ್ಟಾಭಿಷೇಕವನ್ನಾಗಿ ಮಾಡಿ ಅವನನ್ನು ಯುವರಾಜನನ್ನಾಗಿ ಮಾಡು. ಆದ್ದರಿಂದ ನೀನೇ ಈ ಭೂಮಿಯನ್ನು ಪರಿಪಾಲನೆ ಮಾಡು, ಯುವರಾಜನನ್ನಾಗಿ ಭರತನನ್ನಾಗಿ ಮಾಡು. ಆದ್ದರಿಂದ ಇದು ನನ್ನ ಆಜ್ಞೆ, ಮದಾಜ್ಞೆಯ, ನನ್ನ ಆಜ್ಞೆಯನ್ನು ನೀನು ಪರಿಪಾಲನೆ ಮಾಡು ಅಂತ ಹೇಳಿ ರಾಮ ದಶರಥ ರಾಜನಿಗೆ ಸಮಾಧಾನ ಮಾಡಿ ಹೇಳ್ತಾನೆ. ಸ್ವರ್ಗೇವ ನರಕೇ ವಾಪಿ ವನೇವಾ ತಪ್ತವೇಪಿ ವಾ ಸುಖಮೇವ ಸದಾ ಮೇ ಸ್ಯಾತ್ ತಸ್ಮಾತ್ ತ್ವಂ ನಿವೃತ್ತೋ ಭವ. ರಾಮ ದಶರಥ ರಾಜನಿಗೆ ಹೇಳ್ತಾನೆ, ದಶರಥ ಅಪ್ಪ, ನಾನು ಕಾಡಿಗೆ ಹೋಗ್ತಾ ಇದ್ದೇನೆ ಅಂತೇಳಿ ದುಃಖ ಪಡಬೇಡ ನೀನು. ಯಾಕೆಂದ್ರೆ ಸಾಮಾನ್ಯನಾಗಿರ್ತಕ್ಕಂತಹ ಪ್ರಜೆ ಅಲ್ಲ ಎನ್ನುವುದೇ ರಾಮನ ಆಂತರ್ಯ. ರಾಮ ಹೇಳ್ತಾನೆ, ಸ್ವರ್ಗೇವ ನರಕೇ ವಾಪಿ ವನೇವಾ ಪತ್ತನೇಪಿ ವಾ. ಸ್ವರ್ಗವೇ ಆಗಲಿ ನರಕವೇ ಆಗಲಿ, ಕಾಡೇ ಆಗಲಿ ನಾಡೇ ಆಗಲಿ, ಸುಖಮೇವ ಸದಾ ಮೇ ಸ್ಯಾತ್ ತಸ್ಮಾತ್ ತ್ವಂ ನಿವೃತ್ತೋ ಭವ. ಕಾಡಾಗ್ಲಿ ನಾಡಾಗ್ಲಿ ಅಥವಾ ಸ್ವರ್ಗವೇ ಆಗಲಿ ನರಕವೇ ಆಗಲಿ, ಆ ಎಲ್ಲ ಕಡೆಯಲ್ಲಿಯೂ ಕೂಡ ಸುಖ ದುಃಖ ಎರಡೂ ಇರ್ತಾವೆ. ಆದರೆ ನನಗೆ ಮಾತ್ರ ಯಾವತ್ತಿಗೂ ಕೂಡ ಸುಖವೇ ಇರತ್ತೆ, ಬಿಟ್ಟರೆ ದುಃಖದ ಲೇಷ ಎನ್ನುವಂಥದ್ದು ರಾಮನಿಗೆ ಇಲ್ಲ. ದುಃಖದ ಲೇಷ ಇಲ್ಲ ಅಂದ್ರೆ ಏನರ್ಥ? ರಾಮ ನಮ್ಮಂತೆ ಸಾಮಾನ್ಯನಾಗಿರ್ತಕ್ಕಂತಹ ಪ್ರಜೆಯಲ್ಲ, ಸಾಕ್ಷಾತ್ ವಾಸುದೇವನಾಗಿರ್ತಕ್ಕಂತಹ ಭಗವಂತನೇ ರಾಮನಾಗಿ ಅವತಾರ ಮಾಡಿದ್ದಾನೆ. ಅದನ್ನೇ ಅಣುಭಾಷ್ಯ ಎನ್ನುವಂತಹ ಗ್ರಂಥದಲ್ಲಿ ಆಚಾರ್ಯ ಮಧ್ವರು ಭಗವಂತನ ಸ್ವರೂಪವನ್ನು ತಿಳಿಸಿಕೊಡ್ತಾರೆ. ಏನು ಅಂದರೆ, ಸರ್ವೇ ದೇಶೇಶು ಕಾಲೇಶು ಸ ಏಕ ಪರಮೇಶ್ವರ. ಸರ್ವ ದೇಶೇಶು ಕಾಲೇಶು, ಯಾವುದೇ ದೇಶವಾಗಲಿ ಯಾವುದೇ ಕಾಲವಾಗಲಿ, ಅದು ಪ್ರಳಯ ಕಾಲವಾಗಲಿ ಸೃಷ್ಟಿಯ ಕಾಲವಾಗಲಿ, ಯಾವುದೇ ಸ್ಥಳ ಇರಲಿ, ಭಗವಂತನಿಗೆ ಮಾತ್ರ ಸುಖದ ಒಂದು ಸ್ವರೂಪಭೂತನೇ ಭಗವಂತ, ಬಿಟ್ಟರೆ
ಭಗವಂತನಿಗೆ ದುಃಖದ ಲೇಷವೇನೇ ಇಲ್ಲ. ಆದ್ದರಿಂದಾಗಿ ರಾಮ ತಾನು ಹೇಳ್ತಾನೆ, ಅದು ಎಲ್ಲೇ ಹೋದರೂ ಕೂಡ ನನಗೆ ಸುಖವೇ ಇರುತ್ತೆ, ಬಿಟ್ಟರೆ ಕಾಡಿಗೆ ಹೋಗ್ತಾ ಇದ್ದೇನೆ ಅಂದ ಮಾತ್ರಕ್ಕೆ ದಶರಥ ದುಃಖವೇ ರಾಮನಿಗಾಗತ್ತೆ ಅಂಥೇಳಿ ಯಾವತ್ತಿಗೂ ಕೂಡ ತಿಳ್ಕೊಳ್ಳಿಕ್ಕೆ ಹೋಗಬೇಡ ಅಂಥೇಳಿ ತನ್ನ ಸ್ವರೂಪವನ್ನ ದಶರಥ ರಾಜನ ಮುಂದೆ ಇಡುತ್ತಾ ನಮ್ಮೆಲ್ಲರಿಗೂ ಕೂಡ ರಾಮನ ಸ್ವರೂಪವನ್ನ, ಭಗವಂತನ ತನ್ನ ಸ್ವರೂಪವನ್ನ ತಾನು ತಿಳಿಸಿಕೊಡ್ತಾ ಇದ್ದಾನೆ. ರಾಜ ರಾಮಸ್ಯ ನಿರ್ಬಂಧಂ ಜ್ಞಾತ್ವಾ ಮಂತ್ರಿಣ ಅಬ್ರವೀತ್ ಸಶೋಕರತ್ನಂ ಸ್ತ್ರೀರತ್ನಂ ಬಲಂ ರಾಮ ನನುವ್ರಜೇತ. ಈ ರೀತಿಯಾಗಿ ಎಷ್ಟೇ ಹೇಳಿದ್ರು ರಾಮ ವನವಾಸಕ್ಕೆ ಹೋಗೋದನ್ನು ತಾನು ನಿಲ್ಲಿಸ್ತಾನೇ ಇಲ್ಲ. ಕೊನೆಗೆ ದಶರಥ ತೀರ್ಮಾನ ಮಾಡಿದ, ನಾನು ಎಷ್ಟೇ ಹೇಳಿದ್ರೂ ಕೂಡ ರಾಮ ಕೇಳುವಂಥವನಲ್ಲ ಅಂತ ತಾನು ತಿಳ್ಕೊಂಡು ತನ್ನ ಮಂತ್ರಿಯಾಗಿರ್ತಕ್ಕಂತಹ ಸುಮಂತ್ರನನ್ನ ಕರೀತಾನಂತೆ ದಶರಥ ಮಹಾರಾಜ. ಸುಮಂತ್ರನನ್ನ ಕರೆದು ದಶರಥ ಮಹಾರಾಜ ಹೇಳ್ತಾನೆ, ರಾಮ ರಾಜ್ಯಸ್ಯ ನಿರ್ಬಂಧಂ ಜ್ಞಾತ್ವಾ ಮಂತ್ರಿಣಮಬ್ರವೀತ್. ಆ ಮಂತ್ರಿನ ಕರೆದು ತಾನು ಹೇಳ್ತಾನೆ, ಸಶೋಕರತ್ನಂ ಸ್ತ್ರೀರತ್ನಂ ಬಲಂ ರಾಮ ಮನೋವ್ರಜೇತ. ಆ ದಶರಥ ರಾಜ ಹೇಳ್ತಾನೆ, ಮಂತ್ರಿ ಸಶೋಕರತ್ನಂ, ಅನೇಕ ವಿಧವಾದ ಅಯೋಧ್ಯ ನಗರದಲ್ಲಿರ್ತಕ್ಕಂತಹ ರತ್ನ ವಜ್ರ ವೈಢೂರ್ಯಾದಿಗಳೇನೇನಿವೆ ಅವೆಲ್ಲವನ್ನೂ ಕೂಡ ಪ್ಯಾಕ್ ಮಾಡಬೇಕು. ಎಲ್ಲಿಗೆ ಅಂತಂದ್ರೆ, ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ, ಅವನ ಜೊತೆಗೇನೆ ನಮ್ಮತ್ತಿರ್ತಕ್ಕಂತಹ ಎಲ್ಲಾ ಸಂಪತ್ತು ಕೂಡ ಅದು ಕಾಡಿಗೆ ತಲುಪಿಸಬೇಕು. ಸ್ತ್ರೀರತ್ನಂ, ಯಾರ್ಯಾರು ಪುರಜನರಲ್ಲಿ ಸ್ತ್ರೀಯರು ಆ ಮನೆ ಕೆಲಸವನ್ನು ಮಾಡ್ಲಿಕ್ಕಂತ ಇದ್ದಾರೆ, ಎಲ್ಲ ಪುರಸ್ತ್ರೀಯರು, ಪುರಜನರು, ಪುರುಷರು ಎಲ್ಲರೂ ಕೂಡ ರಾಮನ ಸೇವೆಗಾಗಿ ಎಲ್ಲರೂ ಕೂಡ ಹೊರಡಬೇಕು. ಯಾರೂ ಕೂಡ ಅಯೋಧ್ಯ ನಗರದಲ್ಲಿ ಇರೋದೇ ಬೇಕಾಗಿಲ್ಲ. ಅಂತಹ ಬೆಲೆ ಬಾಳುವಂತಹ ಯಾವ್ಯಾವ ಸಂಪತ್ತಂತ ಇದೆ ಎಲ್ಲವನ್ನೂ ಕೂಡ ರಥದಲ್ಲಿ ಇರಿಸಿಬಿಟ್ಟು ಅವುಗಳನ್ನೆಲ್ಲವನ್ನೂ ಕೂಡ ರಾಮನ ಜೊತೆಗೆ ಕಾಡಿಗೆ ಕಳಿಸುವ ಅಂತ ಹೇಳಿ ದಶರಥ ಮಹಾರಾಜ ಸುಮಂತ್ರನನ್ನ ತಾನು ಕರೆದು ತಾನು ಹೇಳ್ತಾನೆ. ಈ ರೀತಿಯಾಗಿ ಕರೆದು ಹೇಳಿದಾಗ, ಕಾಮಂ ವನೆ ಪ್ರಸಾದಾಮಹ ಮಮ ಸರ್ವ ವಿಭೂತಿಭಿ ನಿರ್ದಯಾನ್ ಅತಿವೇಗಾತ್ವೈಹಿ ಕೈಕೇಯಿ ತನಯೋಪಸೇತ. ಈ ರೀತಿಯಾಗಿ ದಶರಥ ರಾಜ ಸಂಪತ್ತಿನೆಲ್ಲವನ್ನೂ ಕೂಡ ಕಾಡಿಗೆ ಟ್ರಾನ್ಸ್ಫರ್ ಮಾಡ್ರಿ, ಎಲ್ಲವನ್ನೂ ಕಾಡಿಗೆ ಕಳಿಸಿಕೊಡಿ ಅಂತ ಕೇಳ್ಕೊಂಡಾಗ ರಾಮ ತಾನು ಹೇಳ್ತಾನಂತೆ. ಏನು ಅಂದ್ರೆ, ರಾಮ ಹೇಳ್ತಾನೆ, ಕಾಡಿನಲ್ಲಿ ನಾನು ವಾಸ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಕೈಕೇಯಿ ಈ ರಾಜ್ಯದಲ್ಲಿ ಎಷ್ಟು ಸುಖ ಇದೆಯೋ ಅಷ್ಟೇ ಸುಖವಾಗಿ ಕಾಡಿನಲ್ಲಿ ಇರಬೇಕು ಅಂತ ತಾನು ಕೇಳ್ಕೊಂಡಿಲ್ಲ. ಕಾಡಿಗೆ ರಾಮ ಕಳಿಸ್ಬೇಕು ಯಾವುದಕ್ಕೋಸ್ಕರ ಅಂದ್ರೆ, ಅವನಿಗೆ ತಪಸ್ಸಿಗೋಸ್ಕರ ಅಥವಾ ಕಾಡಿನಲ್ಲಿ ದುಃಖವನ್ನು ಅನುಭವಿಸಲಿಕ್ಕೋಸ್ಕರವೇ ರಾಮನನ್ನ ಕಾಡಿಗೆ ಕಳಿಸ್ಬೇಕು ಅನ್ನೋದೇ ವರವಾಗಿದೆ. ಆದ್ದರಿಂದ ಇಷ್ಟೆಲ್ಲ ಸಂಪತ್ತನ್ನು ಏನು ಕಳಿಸಿದೆ ಅಂತಂದ್ರೆ ಆ ಕಾಡೇನೆ ಅಯೋಧ್ಯವಾಗಿಬಿಡುತ್ತೆ, ಬಿಟ್ರೆ ಕಾಡು ಕಾಡಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದಾಗಿ ದಶರಥ ಈ ಎಲ್ಲಾ ಸಂಪತ್ತೇನೇನಿದೆ ಇದೆಲ್ಲವೂ ಕೂಡ ಅಯೋಧ್ಯ ನಗರದಲ್ಲೇ ಇರಲಿ, ನಾನು ಮಾತ್ರ ಕಾಡಿಗೆ ಹೋಗುವಂಥವನಾಗ್ತೇನೆ. ಕೇಕಯಿ ತನಯೋ ವಸೇತ. ಇಷ್ಟೆಲ್ಲ ಸಂಪತ್ತನ್ನ, ಇಷ್ಟೆಲ್ಲ ವಿಧವಾಗಿರ್ತಕ್ಕಂತಹ ಸುಖಭೋಗಗಳನ್ನ ಕೈಕೇಯಿ ತನಯೋ ವಸೇತ, ಕೈಕೇಯಿಯ ಮಗನಾಗಿರ್ತಕ್ಕಂತಹ ಭರತನೇ ಇದನ್ನೆಲ್ಲವನ್ನೂ ಕೂಡ ಅನುಭವಿಸಲಿ, ಬಿಟ್ರೆ ನನಗೆ ಯಾವ ಸಂಪತ್ತು ಕೂಡ ಬೇಕಾಗಿಲ್ಲ. ನಾನು ಕೇವಲ ಒಬ್ಬಂಟಿಗನಾಗಿ ಹೋಗ್ಬೇಕಿತ್ತು, ನನ್ನ ಜೊತೆಗೆ ನನ್ನ ತಮ್ಮ, ನನ್ನ ಮಡದೆ ಇಬ್ಬರು ಕೂಡ ಬರಲಿಕ್ಕೆ ತಾವು ಸಿದ್ಧರಿದ್ದಾರೆ. ಆದ್ದರಿಂದ ಅವರನ್ನು ಮಾತ್ರ ಕರ್ಕೊಂಡು ಹೋದ್ರೆ ಸಾಕು ಅಂತ ಹೇಳಿ ಆ ಗುಣಶ್ರೇಷ್ಠನಾಗಿರ್ತಕ್ಕಂತಹ ರಾಮ ಯಾರ ಮುಂದೆ, ದಶರಥ ರಾಜನ ಮುಂದೆ ಇಷ್ಟೆಲ್ಲವನ್ನೂ ಕೂಡ ತಾನು ಹೇಳ್ತಾನೆ. ಆದ್ರಿಂದ ಯಾವುದನ್ನೂ ನನ್ನ ಜೊತೆಗೆ ಬರೋದು ಬೇಕಾಗಿಲ್ಲ ಅಂತ ಹೇಳಿ ಎಲ್ಲವನ್ನೂ ಕೂಡ ರಾಮ ತಿರಸ್ಕಾರ ಮಾಡಿ ಅದನ್ನೆಲ್ಲವನ್ನೂ ಕೂಡ ಬಿಟ್ಟು ಬಿಡ್ತಾನೆ. ಇತ್ಯಾಕರಣ ಗಿರಂ ಪ್ರತ್ಯುಹು ಕ್ರುದ್ಧ ಕೈಕೇಯ ಭಾಷತ ಅಸಮಂಜಸ ಅಪ್ರಾಧ ಜ್ಯೇಷ್ಠೋ ಪಿತುಹು ತ್ಯಾಜತಾಮಿತಿ. ಈ ರೀತಿಯಾಗಿ ದಶರಥ ಮಹಾರಾಜ ಜ್ಯೇಷ್ಠ ಮಗನಾಗಿರ್ತಕ್ಕಂತಹ ರಾಮನಿಗೆ ಸಕಲ ಸೌಭಾಗ್ಯಗಳು ಕಾಡಿಗೆ ಹೋಗಬೇಕು ಅಂತ ಹೇಳಿ ತಾನು ಹೇಳಿದಾಗ ಕೈಕೇಯಿ ಸುಮ್ಮನೆ ಇರ್ತಾಳೆ. ರಾಮ ಅದನ್ನೆಲ್ಲವನ್ನು ಪರಿತ್ಯಾಗ ಮಾಡಿದ ಅನಂತರ ಕೈಕೇಯಿ ತಾನು ಮಾತನಾಡ್ತಾಳಂತೆ. ಏನು ಅಂತಂದ್ರೆ, ದಶರಥ, ನಾನು ಕೇಳಿರ್ತಕ್ಕಂತಹ 2 ವರಗಳಲ್ಲಿ ಎರಡನೇದಾಗಿರ್ತಕ್ಕಂತಹ ವರ ರಾಮ ಕಾಡಿಗೆ ಹೋಗಬೇಕು ಅಂತ. ಆದರೆ ರಾಮನ ಜೊತೆಗೆ ಇಷ್ಟೆಲ್ಲಾ ಸಂಪತ್ತನ್ನು ನೀನು ಕಳಿಸಿದೀಯ ಅಂತ ಅಂದ್ರೆ ನನ್ನ ಮಗನಾಗಿರ್ತಕ್ಕಂತಹ ಭರತ ಇಲ್ಲಿ ಬರೀ ನೆಲವನ್ನ ಆಳಬೇಕಾ? ಬರೀ ನೆಲವನ್ನ ಆಳೋದು ದೌರ್ಭಾಗ್ಯ ನನ್ನ ಮಗನಿಗೆ ಯಾಕೆ? ಆದ್ರಿಂದ ಎಲ್ಲಾ ಸಂಪತ್ತು ಯಾವುದೂ ಕಳಿಸ್ಲಿಕ್ಕೆ ಇಲ್ವೇ ಇಲ್ಲ, ಎಲ್ಲಾ ಸಂಪತ್ತು ಕೂಡ ಅಯೋಧ್ಯ ನಗರದಲ್ಲಿ ಇರಬೇಕು. ಇನ್ನೊಂದು ಮಾತನ್ನ ಹೇಳ್ತಾಳೆ. ಏನು ಅಂದ್ರೆ, ಎಲ್ಲರೂ ಕೂಡ ತಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿರ್ತೀರ, ಏನು ಅಂದ್ರೆ ರಾಜ್ಯ ಸಿಗಬೇಕು ಅಂತ ಆದ್ರೆ ಪ್ರಥಮ ಮಗನಿಗೆ, ಜ್ಯೇಷ್ಠ ಪುತ್ರನಿಗೇನೆ ರಾಜ್ಯ ಕೊಡಬೇಕು ಅಂತ. ಆ ರೀತಿಯಾಗಿ ನಿಯಮವೇನೂ ಕೂಡ ಇಲ್ಲ ಅಂತ ಹೇಳ್ತಾಳೆ ಕೈಕೇಯಿ. ಕೈಕೇಯಿ ಹೇಳ್ತಾಳೆ, ದಶರಥ, ನಿನ್ನ ದೊಡ್ಡ ಮಗನಿಗೆ ರಾಜ್ಯ ಸಿಗಬೇಕು ಅನ್ನುವಂತಹ ಹಂಬಲ್ ನಿನಗೆ ಇದೆ. ಅಂತಹ ಪ್ರತಿಬಂಧಕ, ಅಂತಹ ವಿಧಿ ನಿಯಮಗಳು ಯಾವುದೂ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖವೇನೇ ಇಲ್ಲ. ಯಾಕೆ ಅಂದ್ರೆ ಅಸಮಂಜಸ ಅಂತೇಳಿ ಒಬ್ಬ ಮಗ, ಅಸಮಂಜಸ ಎನ್ನುವಂತಹ ಮಗ ತನ್ನನ್ನ ಯಾರು ಸಗರ ಮಹಾರಾಜ
ಅಸಮಂಜಸ ಎನ್ನುವಂತಹ ಹಿರಿಯ ಮಗನನ್ನ ಪರಿತ್ಯಾಗ ಮಾಡಿ ಉಳಿದ ಬೇರೆ ಮಕ್ಕಳಿಗೆ ತನ್ನ ರಾಜ್ಯವನ್ನ ಕೊಡ್ಲಿಲ್ವೇ? ಕೊಟ್ಟ. ಮೊದಲನೇ ಮಗನನ್ನ ತಿರಸ್ಕಾರ ಮಾಡಿದ ಸಗರ ಚಕ್ರವರ್ತಿ ಹೇಗೋ ಹಾಗೆ ನೀನು ಕೂಡ ದೊಡ್ಡ ಮಗನಾಗಿರ್ತಕ್ಕಂತಹ ರಾಮನಿಗೆ ಪಟ್ಟಾಭಿಷೇಕ ಅಂತ ಯಾಕೆ ಅಷ್ಟೊಂದು ಹಠ ಹಿಡ್ಕೊಂಡು ಕೂತಿದ್ಯಾ? ದೊಡ್ಡ ಮಗನಿಗೆ ಪಟ್ಟಾಭಿಷೇಕ ಅಂತ ಹೇಳಿ ಯಾವುದೇ ವಿಧವಾದ ನಿಯಮಗಳಿಲ್ಲ. ಆದ್ದರಿಂದಾಗಿ ದಿಕ್ಪಾಪೀಯಸಿ ಇತ್ತಮಕ್ವ ಮುಕ್ತ್ವಾ ರಾಜ್ಯನ್ಯ ಮೇಖಲೆ ಸಿದ್ಧಾರ್ಥಂ ನಾಮ ಪ್ರೋವಾಚ ಮಹಾಮತ್ಯ ನೃಪಪ್ರಿಯ. ಈ ರೀತಿಯಾಗಿ ಕೈಕೇಯಿ ನಿಷ್ಠೂರ ಮಾತುಗಳನ್ನು ಮಾತನಾಡ್ತಾ ದಶರಥ ಮಹಾರಾಜನ ಮನಸ್ಸನ್ನು ಇನ್ನಿಷ್ಟು ಕುಗ್ಗಿದಾಗ ಆಗ ದಶರಥ ಮಹಾರಾಜ ದಿಕ್ಪಾಪೀಯಸಿ ಇತ್ತಮುಕ್ತ ನಿನಗೆ ಧಿಕ್ಕಾರವಿರಲಿ ಅಂತ ಹೇಳಿ ಎಲ್ಲರ ಮುಂದೇನೆ ದಶರಥ ಮಹಾರಾಜ ಕೈಕೇಯಿಯನ್ನ ತಿರಸ್ಕಾರ ಭಾವನೆಯಿಂದ ತಾನು ನೋಡಿದಾಗ ಆ ಸಭೆಯಲ್ಲಿ ಯಾರೂ ಮಾತನಾಡೋದಿಲ್ಲ. ಆದರೆ ಆ ದಶರಥ ಮಹಾರಾಜನ ಇನ್ನೊಬ್ಬ ಮಂತ್ರಿ ಸಿದ್ಧಾರ್ಥ ಅಂತ ಹೇಳಿ ಆ ಸಿದ್ಧಾರ್ಥ ಎನ್ನುವಂತಹ ಮಂತ್ರಿ ತಾನು ಎದ್ದು ನಿಂತು ತಾನು ಮಾತನಾಡ್ತಾನೆ. ಕೈಕೇಯಿ ಏನ್ ಬೇಕದು ದೊಡ್ಡದಾಗಿ ಮಾತನಾಡಲಿಕ್ಕೆ ಹೋಗಬೇಡ, ಯಾಕೆಂದ್ರೆ ಆಗಿನ ಕಾಲದ ಮಂತ್ರಿಗಳು ಹೆದರೋದು ಕೇವಲ ರಾಜನಿಗೆ ಮಾತ್ರ. ರಾಜನನ್ನ ಬಿಟ್ರೆ ರಾಣಿಯರಿಗೂ ಕೂಡ ಅವರುಗಳು ಹೆದರ್ತಾ ಇರಲಿಲ್ಲ, ಅಷ್ಟೊಂದು ಪ್ರಬಲ ತಮ್ಮಲ್ಲಿ ಇರ್ತಾ ಇತ್ತು. ಆ ಸಿದ್ಧಾರ್ಥ ತಾನು ಎದ್ದು ನಿಂತು ಹೇಳ್ತಾನೆ, ಕೈಕೇಯಿ ಏನ್ ಬೇಕದು ಮಾತನಾಡಬೇಡ. ಸಿದ್ಧಾರ್ಥ ನಾಮ್ನಾ ಪ್ರೋವಾಚ, ದೊಡ್ಡದಾಗಿ ಜೋರಾಗಿ ತಾನು ಮಾತನಾಡ್ತಾನೆ. ಏನು ಅಂದ್ರೆ ಮಹಾಮತ್ಯೋ ನೃಪಪ್ರಿಯ, ನೀನು ಒಂದು ಮಾತನ್ನ ಹೇಳಿದ್ಯಾ, ಜ್ಯೇಷ್ಠ ಪುತ್ರನಿಗೇನೆ ಏನಿಲ್ಲ ಯುವರಾಜ್ಯಾಭಿಷೇಕ ಪಟ್ಟಾಭಿಷೇಕ ಇಲ್ಲ, ತನ್ನನ್ನು ರಾಜನನ್ನಾಗಿ ಮಾಡಬೇಕಂತ ನಿಯಮ ಇಲ್ಲ. ಉದಾಹರಣೆಗೆ ಅಸಮಂಜಸನನ್ನು ತಗೊಂಡಿದ್ಯಾ, ಅವನ ಪೂರ್ವವೃತ್ತ ಅಂತ ಏನಾದರೂ ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಯಾರು? ಸಿದ್ಧಾರ್ಥ ಎನ್ನುವಂತಹ ದಶರಥನ ಮಂತ್ರಿ ಕೈಕೇಯಿಗೆ ಕೇಳ್ತಾನೆ, ಅಸಮಂಜಸನನ್ನ ಸಗರ ಮಹಾರಾಜ ಯಾಕೆ ರಾಜನನ್ನಾಗಿ ಮಾಡಲಿಲ್ಲ ಅನ್ನೋದನ್ನ ಸಿದ್ಧಾರ್ಥ ತಾನು ಹೇಳ್ತಾನೆ. ಏನಾಗಿತ್ತು ಅಂತಂದ್ರೆ, ಹಿಂದೆ ಅಸಮಂಜಸ ಎನ್ನುವಂತಹ ಆ ಸಗರ ರಾಜನ ಮಗ ತಾನು ರಾಜ್ಯವನ್ನು ಪರಿಪಾಲನೆ ಮಾಡುವಾಗ, ತಂದೆ ರಾಜ್ಯವನ್ನು ಪರಿಪಾಲನೆ ಮಾಡುವಾಗ ಅನೇಕ ಚಿಕ್ಕ ಮಕ್ಕಳನ್ನ ಆ ಅಸಮಂಜಸ ಏನು ಮಾಡ್ತಾ ಇದ್ದ ಅಂದ್ರೆ ತಗೊಂಡು ಹೋಗ್ತಾ ಇದ್ದ, ಸಮುದ್ರಕ್ಕೆ ಎಸೆದು ಬಿಡ್ತಿದ್ದ. ಎಲ್ಲಾ ಮಕ್ಕಳನ್ನೂ ಸಂಹಾರ ಮಾಡ್ತಾ ಇದ್ದ. ಈ ವಿಧವಾಗಿ ಅದನ್ನ ನೋಡಿ 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 ಸಾಕಾಗಿ ಆ ಸಗರ ಮಹಾರಾಜ ಏನ್ ಮಾಡ್ತಾನೆ, ಈ ನನ್ನ ಹಿರಿಯ ಮಗ ಇಷ್ಟು ಕ್ರೂರಿಯಾಗಿದ್ದಾನೆ ಅಂತ ತಿಳ್ಕೊಂಡು ಅವನನ್ನ ದೇಶದಿಂದನೇ ಹೊರಗೆ ಹಾಕಿ ಅವನಿಗೆ ರಾಜ್ಯ ಸಿಗದಂತೆ ಮಾಡಿದ. ಆದರೆ ರಾಮ ಅಂತಹ ನೀಚ ಕೃತ್ಯವನ್ನ ಏನು ಮಾಡಿದ್ದಾನೆ, ಒಂದಾದ್ರೂ ತೋರಿಸು, ನಾನು ಸುಮ್ಮನೆ ಆಗ್ಬಿಡ್ತೇನೆ. ರಾಮ ಅಂತಹ ನೀಚ ಕೃತ್ಯವನ್ನ ಏನೂ ಕೂಡ ಮಾಡಿಲ್ಲ. ತಪ್ಪು ಮಾಡದೇ ಇರ್ತಕ್ಕಂತಹ ವ್ಯಕ್ತಿಗೆ 14 ವರ್ಷ ವನವಾಸ ಅಂತೇಳಿ ಯಾಕೆ ಅಷ್ಟೊಂದು ಕ್ರೂರವಾದ ಮನಸ್ಥಿತಿಯಿಂದ ನೀನು ಇಷ್ಟೊಂದು ಹಂಬಲ ಪಡ್ತಾ ಇದ್ದೀಯಾ ಅಂತ ಹೇಳಿ ಆ ಸಿದ್ಧಾರ್ಥ ತಾನು ಕೇಳ್ತಾನಂತೆ. ಕೇಳಿದಾಗ ಎಲ್ಲರೂ ಕೂಡ ಸುಮ್ಮನೆ ಇರ್ತಾರೆ. ಆಗ ಕೊನೆಗೆ ರಾಮ ಹೇಳ್ತಾನೆ, ಮಹಾಮತ್ಯೆ ವಿದತ್ಯೇನಂ ಕೈಕೇಯೀಂ ಕ್ರೂರವಾದಿನೀಂ ಶಪಸೇನ ಚ ರಾಜೇಂದ್ರ ರಾಘವ ಪುನರಬ್ರವೀತ್. ಈ ವಿಧವಾಗಿ ಕ್ರೂರ ವಚನಗಳಿಂದ ಇಡೀ ಸಭೆ ಆ ಕೈಕೇಯಿಯನ್ನ ತಿರಸ್ಕಾರ ಭಾವನೆಯಿಂದ ನೋಡ್ತಾ ಇರುವಾಗ ಆ ಸಿದ್ಧಾರ್ಥನೂ ಕೂಡ ಕೈಕೇಯಿಗೆ ಸಮಾಧಾನವನ್ನ ಹೇಳಿದಾಗ ರಾಮ ತಾನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಏನು ಅಂದ್ರೆ, ರಾಜನ್ ರಾಜವಿಭೂತ್ಯಾಕಿಂ ರಾಜ್ಯ ತ್ಯಕ್ತೋ ಮಯಾಮಮ ಗಜಂ ತ್ಯಕ್ವಾವತ ಪುಂಸಂ ಕಿಂ ಫಲಂ ಗಜಗಕ್ಷಯ. ರಾಮ ತಾನು ಹೇಳ್ತಾನಂತೆ, ಎಲ್ಲವನ್ನೂ ಪರಿತ್ಯಾಗ ಮಾಡೇ ಹೋಗ್ತಾ ಇದ್ದೇನೆ ಇವತ್ತಿನ ದಿವಸ ವನವಾಸಕ್ಕೆ. ಈ ಎಲ್ಲ ವಿಧವಾಗಿರ್ತಕ್ಕಂತಹ ಸುಖವನ್ನೇ ಪರಿತ್ಯಾಗ ಮಾಡಿರ್ತಕ್ಕಂತಹ ನನಗೆ ಈ ಸಿಂಹಾಸನ ಯಾವುದೋ ಒಂದು ದೊಡ್ಡದಾದ ವಿಷಯವೇ ಅಲ್ಲ. ಹೇಗೆ ಅಂತಂದ್ರೆ, ದಶರಥ ಮಹಾರಾಜನ ಮುಂದೆ ರಾಮ ಒಂದು ದೃಷ್ಟಾಂತವನ್ನ ಹೇಳ್ತಾನೆ. ಏನು ಅಂದ್ರೆ, ಒಂದು ಆನೆ ಇರ್ತದೆ, ಆ ಆನೆ ಕಟ್ಟಲಿಕ್ಕೆ ಒಂದು ಸರಪಳಿಯನ್ನು ಕಟ್ಟಿರ್ತೇವೆ. ಆ ಸರಪಳಿಯಿಂದ ಆನೆಯನ್ನು ಬಂಧನೆ ಮಾಡ್ತೇವೆ. ಆನೆಯನ್ನೇ ಬಿಟ್ಟು ಬಿಟ್ಟಾಗ ಆ ಸರಪಳಿ ತಗೊಂಡು ಏನ್ ಮಾಡ್ತೇವೆ, ಅದು ಕೂಡ ವ್ಯರ್ಥವೇ. ಹಾಗೆ ಸಿಂಹಾಸನವನ್ನೇ ಪರಿತ್ಯಾಗ ಮಾಡಿರ್ತಕ್ಕಂತಹ ನನಗೆ ಈ ರಾಜ್ಯದಲ್ಲಿರ್ತಕ್ಕಂತಹ ಸುಖಭೋಗಗಳಾದರೂ ಕೂಡ ಯಾವುದಕ್ಕೋಸ್ಕರ ಬೇಕು. ಆದ್ರಿಂದ ಆನೆಯನ್ನೇ ಬಿಟ್ಟಿರ್ತಕ್ಕಂತಹ ವ್ಯಕ್ತಿ ಆನೆಯ ಸರಪಳಿನ ತಗೊಂಡು ಏನ್ ಮಾಡ್ತಾನೆ, ಹಾಗೆ ಸಿಂಹಾಸನವನ್ನೇ ಪರಿತ್ಯಾಗ ಮಾಡಿರ್ತಕ್ಕಂತಹ ನನಗೆ ಈ ರಾಜ್ಯದಲ್ಲಿರ್ತಕ್ಕಂತಹ ಯಾವ ವಸ್ತುಗಳು, ಬೆಲೆ ಬಾಳುವಂತಹ ವಸ್ತುಗಳು ನನ್ನ ಜೊತೆಗೆ ಬರಲಿಕ್ಕೆ ಇಲ್ಲ. ಸರ್ವಂ ದಾಸ್ಯಾಮಿ ಕೈಕೇಯಿ, ನನಗೆ ನನ್ನದ್ದಾದ್ದು ಅಂತ ಏನೇನಿದೆ ಈ ರಾಜ್ಯದಲ್ಲಿ ಅದನ್ನೆಲ್ಲವನ್ನೂ ಕೂಡ ಕೈಕೇಯಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಆದ್ದರಿಂದಾಗಿ ಖನಿತ ಪೀಠಕಂ ಬದ್ವಾ ನಿಶೀಕೆ ನರನಾಯಕ ಅಂತಹ ಪರಮಾತ್ಮ ರಾಮ ಎಲ್ಲವನ್ನೂ ಪರಿತ್ಯಾಗ ಮಾಡಿ ತನ್ನ ಜೊತೆಗೆ ಕೇವಲ ನಾರುಮಡಿಯನ್ನು ಮಾತ್ರ ತಾನು ಅಪೇಕ್ಷೆ ಪಟ್ಟು ಈ ನಾರುಮಡಿಯನ್ನು ಮಾತ್ರ ನಾನು ಉಟ್ಕೊಂಡು ಬಿಟ್ಟು ನಾನು ಕಾಡಿಗೆ ಹೋಗ್ಲಿಕ್ಕೆ ಸಿದ್ಧನಿದ್ದೇನೆ. ಆದ್ರಿಂದ ಯಾವುದನ್ನು ಕೂಡ ಯಾರು ಮಾತನಾಡಬೇಡಿ ಅಂತ ಹೇಳ್ತಾ ತಾನೊಂದು ಮಾತು ಹೇಳ್ತಾನೆ ರಾಮ. ಏನು ಅಂದ್ರೆ, ನಾನು ಕಾಡಿಗೆ ಹೋದ ನಂತರ ಯಾರೂ ಕೂಡ ದಶರಥ ಮಹಾರಾಜನನ್ನ ಹೀಯಾಳಿಸ್ಲಿಕ್ಕೆ ಹೋಗಬಾರದು.
ಅಷ್ಟು ಮಾತ್ರ ಅಲ್ಲ, ನನ್ನ ತಾಯಿಯಾಗಿರ್ತಕ್ಕಂತಹ ಕೈಕೇಯಿಗೆ ಯಾರೂ ಕೂಡ ಚುಚ್ಚಿ ಅವಳ ಮನಸ್ಸಿಗೆ ತಾಪ ಆಗುವಂತೆ ಯಾರೂ ಕೂಡ ಮಾತನಾಡಬಾರದು. ಮೂರನೇದೇನು ಅಂದರೆ ಭರತ ಚಕ್ರವರ್ತಿ ತಾನು ಬಂದು ಪೀಠಾರೋಹಣ ಮಾಡ್ತಾನೆ. ತಾನು ಯಾವಾಗ ಸಿಂಹಾಸನವನ್ನು ಅಧಿಷ್ಠಾನ ಮಾಡ್ತಾನೆ, ನನ್ನಲ್ಲಿ ಎಷ್ಟು ಗೌರವವನ್ನು ಇಟ್ಟಿದ್ರೋ ಅದೇ ಗೌರವ ತನ್ನ ತಮ್ಮನಾಗಿರ್ತಕ್ಕಂತಹ ಭರತನಲ್ಲೂ ಇಡಿ ಅಂತ ಹೇಳಿ ಆ ಎಲ್ಲ ಪುರಜನರಿಗೂ ಕೂಡ ತಾನು ಆದೇಶವನ್ನು ಮಾಡಿ ರಾಮಚಂದ್ರ ತಾನು ಏನು ಮಾಡ್ತಾನೆ ಅಂದರೆ, ನನಗೆ ಕೇವಲ ನಾರುಮಡಿ ಮಾತ್ರ ಕೊಡಿ, ಅದನ್ನು ಉಟ್ಕೊಂಡು ನಾನು ಹೋಗ್ತೇನೆ ಅಂತ ಹೇಳಿದ ಮಾತ್ರಕ್ಕೆ ಕ್ರೂರಿಯಾಗಿರ್ತಕ್ಕಂತಹ ಕೈಕೇಯಿ ಅಲ್ಲಿಯೇನೆ ನಾರುಮಡಿ ತಾನು ಸಿದ್ಧ ಮಾಡ್ಕೊಂಡಿರ್ತಾಳೆ. ಅಂತಹ ನಾರುಮಡಿಯನ್ನ ರಾಮನ ಮುಖಕ್ಕೆ ತಾನು ಎಸಿತಾಳಂತೆ. ತಗೋ ಉಟ್ಟಿಕೋ ಈ 2 ನಾರುಮಡಿಗಳನ್ನ ಅಂಥೇಳಿ ತಾನು 2 ನಾರುಮಡಿಗಳನ್ನ ರಾಮನಿಗೆ ಕೊಡ್ತಾಳಂತೆ. ರಾಮ ಮೊದಲಿದ್ದದ್ದೇ ಆನಂದದಿಂದ ರಾಮ ಏನ್ ಮಾಡ್ತಾನೆ, ಆ ನಾರುಮಡಿಗಳನ್ನ ವಲ್ಕಲಧಾರಿಯಾಗಿರ್ತಾನೆ ರಾಮ. ವಲ್ಕಲಧಾರಿ ಅಂದ್ರೆ ನಾರುಮರಿಯನ್ನ ತಾನು ಉಟ್ಕೊಂಡು ಋಷಿವೇಷಧಾರಿಯಾಗಿ ಪರಮಾತ್ಮ ರಾಮ ತಾನು ಕಾಡಿಗೆ ಹೋಗ್ಲಿಕ್ಕೆ ತಾನು ಸಿದ್ಧನಾಗ್ತಾನೆ. ಸ್ವನಾಥಂ ಜಗತಾಂ ನಾಥಂ ದೃಷ್ಟ್ವಾತಂ ಚೀರಧಾರಿಣಂ ಚೀರೇ ಪ್ರದತ್ತೇ ಕೈಕೇಯಾಹ ಪರ್ಯದಾಶುಚ ಲಕ್ಷ್ಮಣಃ. ರಾಮನಿಗೆ ಈ ವಿಧವಾಗಿ ಆ ನಾರುಮಡಿಯನ್ನು ಕೊಟ್ಟಾಗ, ನಾರುಮಡಿ ಅಂತಂದ್ರೆ ಅದು ಮರದ ತೊಗಟೆಯಿಂದ ಮಾಡಿರ್ತಕ್ಕಂತಹ ಬಟ್ಟೆ, ಅದು ಉಡ್ಲಿಕ್ಕೆ ಅಷ್ಟೊಂದು ಸುಲಭವಾಗಿ ಬರೋದಿಲ್ಲ. ಅದನ್ನ ಬಿಸಿಲಿನಲ್ಲಿ ಕುದಿಸ್ಬೇಕು ಅಥವಾ ಗೋಮಯದಲ್ಲಿ ಅದನ್ನ 3-4 ದಿನ ನೆನೆ ಇಟ್ಟಾಗ ಅದು ಉಡ್ಲಿಕ್ಕೆ ಸ್ವಲ್ಪ ಸುಲಭವಾಗತ್ತೆ. ಅಷ್ಟು ಕಟುವಾಗಿರ್ತಕ್ಕಂತಹ ನಾರುಮಡಿಯನ್ನ ರಾಮನಿಗೆ ಕೊಟ್ಟಾಗ ರಾಮ ಅದನ್ನ ಹಾಗೆ ತಾನು ಸ್ವೀಕಾರ ಮಾಡ್ತಾನೆ, ಅದನ್ನು ಉಡ್ತಾನೆ. ಚೀರೇ ಪ್ರದತ್ತೇ ಕೈಕೇಯ, ಈ ವಿಧವಾಗಿ ಕೈಕೇಯಿ ರಾಮನಿಗೆ ಆ ಮಡಿಯನ್ನು ಕೊಟ್ಟಾಗ ರಾಮ ಏನೋ ಧಾರಣೆ ಮಾಡಿದ, ಆದರೆ ನಾನು ಸುಮ್ಮನೆ ಇರಬಾರದು ಅಂಥೇಳಿ ಏನ್ ಮಾಡ್ತಾನೆ, ಪರ್ಯದಾಶುಚ ಲಕ್ಷ್ಮಣ, ಲಕ್ಷ್ಮಣ ತಾನು ಕೂಡ ಕೈಕೇಯನ್ನು ಕೇಳ್ತಾನೆ, ನನಗೂ ಕೂಡ ಈ ಯಾವ ಪೀತಾಂಬರ ವಸ್ತ್ರ ಬೇಕಾಗಿಲ್ಲ, ನಾನು ಎಲ್ಲವನ್ನೂ ಪರಿತ್ಯಾಗ ಮಾಡ್ತೇನೆ, ನನಗೂ ಒಂದು ನಾರುಮಡಿ ಕೊಡು ಅಂತ ಕೇಳ್ಕೊಂಡಾಗ ಲಕ್ಷ್ಮಣನಿಗೂ ಒಂದು ನಾರುಮಡಿಯನ್ನು ಕೊಡ್ತಾಳೆ ಕೈಕೇಯಿ. ಈ ವಿಧವಾಗಿ ರಾಮನೂ ಉಟ್ಕೊಂಡ, ಲಕ್ಷ್ಮಣನೂ ಉಟ್ಕೊಂಡ, ಆದರೆ ಸೀತೆ ಮಾತ್ರ ಬಾಕಿ ಇದ್ಲು. ಆದರೆ ಕೇಳದೇನೆ ಕೈಕೇಯಿ ಏನ್ ಮಾಡ್ತಾಳೆ, ಆ ಸೀತೆಗೂ ಕೂಡ ನಾರುಮಡಿಯನ್ನು ಕೊಡ್ತಾಳೆ, ನೀನು ಕೂಡ ಇದನ್ನು ಉಟ್ಕೊಂಡು ಕಾಡಿಗೆ ಹೋಗು ಅಂತ ಹೇಳಿ. ಆದರೆ ಲಿಸ್ಟಲ್ಲಿ, ಕೈಕೇಯಿಯ ಲಿಸ್ಟಲ್ಲಿ ಸೀತೆ ಇರಲಿಲ್ಲ. ಕೈಕೇಯಿಯ ಲಿಸ್ಟಲ್ಲಿ ಏನಿತ್ತು, ಕೇವಲ ರಾಮ ಮಾತ್ರ ಕಾಡಿಗೆ ಹೋಗಬೇಕು ಅಂತ. ಸೀತೆಯ ವಿಷಯದಲ್ಲಿ ಯಾವುದೇ ವಿಧವಾದ ಚಕಾರವೇ ಇರಲಿಲ್ಲ. ಆದರೆ ರಾಮನ ಜೊತೆಗೆ ಸೀತೆ ಬಂದಾಗ ಸೀತೆಗೂ ಕೂಡ ಆ ಕೈಕೇಯಿ ಏನು ಮಾಡ್ತಾಳೆ, ನಾರುಮಡಿಯನ್ನು ಕೊಟ್ಟು ಬಿಡ್ತಾಳೆ. ಚಿರೇ ಪ್ರದತ್ತೇ ಕೈಕೇಯ ಮುಗ್ಧೇವಾದಾಯ ಮೈಥಿಲಿ ಗ್ರೀವಾಯಾಮ್ ಏಕಬಧ್ಯಾಯಾಮ್ ರಾಮಾಂ ಪ್ರೇಕ್ಷಂ ಇದಮಬ್ರವೀತ್. ಈ ವಿಧವಾಗಿ ಕ್ರೂರಿಯಾಗಿರ್ತಕ್ಕಂತಹ ಕೈಕೇಯಿ ತನ್ನಲ್ಲಿರ್ತಕ್ಕಂತಹ ನಾರುಮಡಿಯನ್ನ ಸೀತೆಗೂ ಕೂಡ ತಾನು ಕೊಟ್ಟಾಗ ಸೀತೆ ಆ ನಾರುಮಡಿಯನ್ನು ತಾನು ಕೈಯಲ್ಲಿ ಹಿಡ್ಕೊಳ್ತಾಳಂತೆ. ಹಿಡ್ಕೊಂಡು ಬಿಟ್ಟು ಮುದಾನ್ವಿದೋ ನಿಬದ್ಧಾತಿ ಕಥಂ ಚೀರಂ ಇದ ಪ್ರಭೋ, ತಾನು ನಡಿತಾ ನಡಿತಾ ರಾಮನ ಹತ್ರ ಬರ್ತಾಳಂತೆ. ರಾಮನ ಹತ್ರ ಬಂದು ತಾನು ಆ ಬಟ್ಟೆಯನ್ನು ನೋಡಿ ಹೇಳ್ತಾಳೆ, ರಾಮ, ನಾನು ಋಷಿಮುನಿಗಳು ನಾರುಮಡಿ ಉಡ್ತಾರೆ ಅಂತ ಕೇಳಿದ್ದೆ, ಅಷ್ಟೇ ಬಿಟ್ರೇನೆ ನಾರುಮಡಿಯನ್ನೇ ನೋಡಿರಲಿಲ್ಲ ಇದುವರೆಗೂ ಕೂಡ. ಆದರೆ ಮೊದಲನೇ ಬಾರಿ ನಾನು ಹಿಡಿಯುವಂತಹ ಪ್ರಸಂಗ ಬಂದಿದೆ ರಾಮ, ಇದನ್ನು ಹೇಗೆ ಉಡ್ತಾರೋ ನನಗೆ ನಿಜವಾಗಿಯೂ ಕೂಡ ಗೊತ್ತಿಲ್ಲ, ನಾರುಮಡಿ ಉಟ್ಟು ನನಗೆ ಅಭ್ಯಾಸವೇ ಇಲ್ಲ, ಆದ್ರಿಂದ ಇದನ್ನು ಹೇಗೆ ಉಡಬೇಕು ಅಂತ ಹೇಳಿ ರಾಮನ ಮುಂದೆ ಮುಗ್ಧೆ ಆಗಿರ್ತಕ್ಕಂತಹ ಸೀತೆ ತಾನು ಬಂದು ಮಾತನಾಡಿದಾಗ ಆ ರಾಮಚಂದ್ರ ದೇವರು ಏನ್ ಮಾಡ್ತಾರೆ, ಆ ಪೀತಾಂಬರ ವಸ್ತ್ರವನ್ನೇ ಹುಟ್ಟಿರ್ತಕ್ಕಂತಹ ಸೀತೆಯ ದೇಹದ ಮೇಲೆ ಆ ನಾರುಮಡಿಯನ್ನು ಹೊಸ್ತಾರಂತೆ. ಸೀತೆಯ ಮೇಲೇನೆ ಆ ನಾರುಮಡಿಯನ್ನು ಹೊತ್ತಿಸಿ ಸೀತೆಯನ್ನ ಕಾಡಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅನುಮತಿಯನ್ನ ದಶರಥ ರಾಜನ ಮುಂದೆ ತಾವು ಕೇಳ್ಕೊಂಡಾಗ, ಆಗ ಸೀತೆಗೆ ನಾರುಮಡಿ ಕೊಟ್ಟಾಗ ವಸಿಷ್ಠ ಋಷಿಗಳಿಗೆ ಭಾರಿ ಸಿಟ್ಟು ಬರುತ್ತಂತೆ. ಯಾಕೆಂದ್ರೆ ಸಾಮಾನ್ಯವಾಗಿ ವಸಿಷ್ಠ ಋಷಿಗಳಿಗೆ ಸಿಟ್ಟು ಬಂದದ್ದು ಯಾವ ಪುರಾಣದಲ್ಲೂ ನಾವು ನೋಡುವುದೇ ಇಲ್ಲ. ವಸಿಷ್ಠರು ಭಾರಿ ಶಾಂತ ಸ್ವಭಾವದವರು. ಆದರೆ ರಾಮಾಯಣದಲ್ಲಿ ಮೊದಲನೇ ಬಾರಿ ವಸಿಷ್ಠ ಋಷಿಗಳಿಗೆ ಸಿಟ್ಟು ಬರೋದನ್ನ ನಾರಾಯಣ ಪಂಡಿತರು ಉಲ್ಲೇಖ ಮಾಡ್ತಾರೆ. ದೇವೀಂ ಕ್ಷೀರಧರಾಂ ದೃಷ್ಟ ವೀರನಾಥಂ ಅಥೇಕ್ಷತಾಂ ವಸಿಷ್ಠೇ ಮನ್ಯುರಭ್ರಾಂತಹ ಉತ್ಯಾಂಗೆ ಇವಲಾಲಯ. ವಸಿಷ್ಠ ಋಷಿಗಳು ಭಾರಿ ಸಿಟ್ಟಿಗೊಳಗಾಗ್ತಾರಂತೆ. ಎಷ್ಟು ಸಿಟ್ಟಿಗೊಳಗಾಗ್ತಾರೆ ಅಂದ್ರೆ ದೃಷ್ಟಾಂತವನ್ನು ಕೊಡ್ತಾರೆ ನಾರಾಯಣ ಪಂಡಿತರು. ಏನು ಅಂತಂದ್ರೆ, ಎಲ್ಲಾ ಮರಗಳಲ್ಲಿಯೂ ಕೂಡ ಸೂಕ್ಷ್ಮ ರೂಪೇಣ ಒಂದು ಬೆಂಕಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಯಾವ ಮರದಲ್ಲಿಯೂ ಬೆಂಕಿ ಇಲ್ಲದೆ ಇರತಕ್ಕಂತಹ ಮರವೇ ಇಲ್ಲ. ಆಗಾಗ ಅದು ಮಥನವಾದಾಗ, ಒಂದು ಮರ ಇನ್ನೊಂದು ಮರ ಘರ್ಷಣವಾದಾಗ ಅಲ್ಲಿ ಬೆಂಕಿ ಎನ್ನುವಂಥದ್ದು ಉತ್ಪತ್ತಿಯಾಗಿ ಕಾಡುಗಿಚ್ಚು ಎನ್ನುವಂಥದ್ದು ಉತ್ಪತ್ತಿಯಾಗೋದು ಸಾಮಾನ್ಯವಾಗಿ ನಾವು ಕಾಣ್ತೇವೆ. ಆದರೆ ಎಲ್ಲಾ ಮರಗಳಲ್ಲಿಯೂ ಬೆಂಕಿ ಇರುತ್ತೆ. ಅದೇ ವಿಧವಾಗಿ ಗಂಧದ ಮರದಲ್ಲಿಯೂ ಬೆಂಕಿ ಇರುತ್ತೆ. ಎಲ್ಲಾ ಮರಗಳಲ್ಲಿಯೂ ಸಹಜವಾಗಿ ಬೆಂಕಿ ಸ್ವಲ್ಪ ಘರ್ಷಣೆ ಆದ ಕೂಡಲೇ ಆ ಬೆಂಕಿ ಅದು ಹತ್ತಿಕೊಳ್ಳತ್ತೆ. ಆದರೆ ಗಂಧದ ಮರದಲ್ಲಿರ್ತಕ್ಕಂತಹ ಬೆಂಕಿ ಮಾತ್ರ ಅದು ಬರಬೇಕು ಅಂದ್ರೆ ಭಾರಿ ಕಷ್ಟ, ಬರುವುದೇ ಇಲ್ಲ. ಗಂಧದ ಮರದಲ್ಲಿ ಬೆಂಕಿ ಬರೋದು ಭಾರಿ ದುರ್ಲಭ.
ಆದರೂ ಕೂಡ ಯಾವಾಗಾದ್ರೂ ಒಮ್ಮೆ ಬಂತು ಅಂತಂದ್ರೆ ಅದರಲ್ಲಿ ಎಷ್ಟು ಘರ್ಷಣವಾದಾಗ ಗಂಧದ ಮರದಲ್ಲಿ ಬೆಂಕಿ ಬರುತ್ತೋ ಹಾಗೆ ಸಿಟ್ಟೇ ಇಲ್ಲದಿರ್ತಕ್ಕಂತಹ ವ್ಯಕ್ತಿ ವಸಿಷ್ಠ ಋಷಿಗಳು ಇಷ್ಟೆಲ್ಲ ಕ್ರೂರವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ನೋಡಿ ಸಿಟ್ಟೇ ಇಲ್ಲದಿರ್ತಕ್ಕಂತಹ ವಸಿಷ್ಠ ಋಷಿಗಳಿಗೂ ಕೂಡ ಸಿಟ್ಟೆನ್ನುವಂಥದ್ದು ಆವಿರ್ಭೂತವಾಗಿ ಮಾಮೇತಿ ಸೀತಾಂ ಸಂವಾರ್ಯೈಹಿ ಕೈಕೇಯಿ ಇದಮಬ್ರವೀತ್ ಇತಿ ಪ್ರವರಸತೆ ಪಾಪೆ ಕೈಕೇಯಿ ಕುಲದೂಷಣಿ. ವಸಿಷ್ಠ ಋಷಿಗಳು ಬೈತಾರೆ, ಕೈಕೇಯಿ ಕುಲದೂಷಣಿ, ಇಡೀ ನಿನ್ನ ಕುಲಕ್ಕೇನೆ ಕಳಂಕವನ್ನು ತರುವಂತಹ ಕೆಲಸವನ್ನ ಮಾಡ್ತಾ ಇದ್ಯಾ ಕೈಕೇಯಿ. ಯಾಕೆ ಅಂದ್ರೆ ನಿನ್ನ ಒಂದು ವರವೇನಿದೆ ರಾಮ ಮಾತ್ರ ಕಾಡಿಗೆ ಹೋಗ್ಬೇಕು ಅಂತ, ಆದ್ರೆ ಸೀತೆ ಇಂತಹ ಪೀತಾಂಬರ ವಸ್ತ್ರವನ್ನು ಉಟ್ಕೊಂಡು ಹೋಗಿದ್ರೆ ನಿನಗೇನು ತೊಂದರೆ ಆಗಿತ್ತು, ಆದ್ರಿಂದಾಗಿ ಸೀತೆ ಮೇಲೆ ಯಾಕೆ ನಿನಗೆ ಇಷ್ಟೊಂದು ಆಕ್ರೋಶ, ಆದ್ರಿಂದಾಗಿ ಅಂತಹ ಕೆಲಸವನ್ನ ಮಾಡಿ ನೀನು ಇಡೀ ಈ ಕುಲಕ್ಕೇನೆ ದೂಷಣವನ್ನ ಒಂದು ಕಳಂಕವನ್ನು ತರುವಂತಹ ಕೆಟ್ಟ ಕೃತ್ಯವನ್ನ ಮಾಡ್ತಾ ಇದ್ಯಾ, ನಿನಗೆ ಧಿಕ್ಕಾರವಿರಲಿ ಅಂತ ಹೇಳಿ ಆ ವಸಿಷ್ಠ ಋಷಿಗಳು ತಮ್ಮಲ್ಲಿರ್ತಕ್ಕಂತಹ ಕೋಪವನ್ನ ಅಭಿವ್ಯಕ್ತಿ ಮಾಡಿಕೊಂಡ್ರು. ಹೇಗೆ ಗಂಧದ ಮರದಲ್ಲಿ ಭಾರಿ ಅಪರೂಪಕ್ಕೆ ಬೆಂಕಿ ಬರುವ ಹಾಗೆ ವಸಿಷ್ಠ ಋಷಿಗಳಲ್ಲಿ ಅಪರೂಪಕ್ಕೆ ಸಿಟ್ಟನ್ನು ತಾವು ತೋರಿಸಿಕೊಂಡಾಗ ಆ ಎಲ್ಲ ಸಭೆಯೂ ಕೂಡ ರಾಮನ ಆ ಒಂದು ವಿಯೋಗದಿಂದ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ರಾಮ ಆ ಕೈಕೇಯಿ ಮತ್ತೆ ದಶರಥ ರಾಜನ 3 ಪ್ರದಕ್ಷಿಣೆಯನ್ನು ಬಂದು ಅವ ಮೂವರು ಕೂಡ ದಶರಥ ಮಹಾರಾಜನಿಗೆ ನಮಸ್ಕಾರ ಮಾಡಿ ರಾಮ ಏನ್ ಮಾಡ್ತಾನೆ, ರಥಾರೂಢನಾಗ್ಲಿಕ್ಕೆ ತಾನು ಸಿದ್ಧನಾಗ್ತಾನೆ. ರಥಾರೂಢನಾಗುವಾಗ ದಶರಥನ ಅವಸ್ಥೆ ಹೇಗಿತ್ತು, ದಶರಥ ಎಷ್ಟುವರೆಗೂ ರಾಮನನ್ನ ಬಿಟ್ಟುಕೊಳ್ಳಲಿಕ್ಕೆ ಹೋದ, ಯಾರ್ಯಾರು ರಾಮನ ಜೊತೆಗೆ ಹೋದ್ರು ಎನ್ನುವಂತಹ ವಿಷಯವನ್ನ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ 4 ಮಾತುಗಳನ್ನ ಗುರುಗಳ ಅಂತರ್ಯಾಮಿ ವೇದವ್ಯಾಸ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.